ಗುಜರಾತ್ ವಿಧಾನಸಭಾ ಚುನಾವಣೆ ಇಡೀ ಭಾರತ ಕಣ್ಣು ನೆಟ್ಟುಕೊಂಡು ಕುಳಿತಿದೆ. ಅದರತ್ತ ಈ ಸಲ ಅಲ್ಲಿ ನಡೀತಾ ಇರುವ ಚುನಾವಣೆಯ ಫಲಿತಾಂಶ ಕೇವಲ ಅದೊಂದು ರಾಜ್ಯದ ರಾಜಕೀಯದಲ್ಲಿ ಮಾತ್ರವಲ್ಲ, ಇಡೀ ಭಾರತದ ರಾಜಕೀಯದ ಮೇಲೆ ಪ್ರಭಾವ ಬೀರಲಿದೆ. ಅಂಥದ್ದೊಂದು ಮೆಗಾ ಇವೆಂಟ್ನ ಸಾಕ್ಷಾತ್ ವರದಿ ಕೊಡೋದಕ್ಕೆ ಗುಜರಾತ್ಗೆ ತಲುಪಿದೆ ಸುವರ್ಣ ನ್ಯೂಸ್ ತಂಡ. ಇದು ಗುಜರಾತ್ನಿಂದ ಸುವರ್ಣ ನ್ಯೂಸ್ನ ಪ್ರತ್ಯಕ್ಷ ವರದಿ. ಗುಜರಾತ್ ಅಲ್ಲಿಗೆ ಎಂಟ್ರಿ ಕೊಟ್ಟರೆ ಹಳ್ಳ ಬಿದ್ದ ರಸ್ತೆಗಳು ಕಾಣಿಸೋದಿಲ್ಲ. ಈಗ ಅಲ್ಲಿ ಎಲೆಕ್ಷನ್ ನಡೀತಾ ಇದೆ. ಆದರೆ ಎಲೆಕ್ಷನ್ ನಡೀತಾ ಇದೆ ಅಂತ ಹೇಳೋಕೆ ಅಬ್ಬರದ ಸಾಕ್ಷಿ ಕಣ್ಣಿಗೆ ಬೀಳೋಲ್ಲ. ಕಾರಣ ನರೇಂದ್ರ ಮೋದಿ. ಬಿಜೆಪಿ ಯುದ್ಧ ಆರಂಭಕ್ಕೆ ಮೊದಲೇ ಗೆದ್ದ ಸಂಭ್ರಮದಲ್ಲಿದೆ. ಆದರೆ ಹೋರಾಡಬೇಕಾದ ಕಾಂಗ್ರೆಸ್ ಯುದ್ಧಕ್ಕೆ ಹೋಗದೆ ಶರಣಾದಂತೆ ಕಾಣಿಸ್ತಾ ಇದೆ. ಗೆದ್ದರೆ ಮೋದಿಗೆ ಹ್ಯಾಟ್ರಿಕ್ ಸಾಧನೆ ಅಷ್ಟೇ ಅಲ್ಲ, ಪ್ರಧಾನಿ ಅಭ್ಯರ್ಥಿ ಆಗೋದಕ್ಕೆ ರಹದಾರಿ ಕೂಡ. ಗುಜರಾತ್ ಚುನಾವಣೆ 2012 ಒಂದು ಅರ್ಥದಲ್ಲಿ ಇದು ಭಾರತದ ಮಿನಿ ಮಹಾಸಮರ. ಮತಯಂತ್ರದಲ್ಲಿನ ಒಂದು ಬಟನ್ ಒತ್ತೋದರ ಮೂಲಕ ಗುಜರಾತ್ನ ಮತದಾರ 12 ವರ್ಷಗಳಿಂದ ಇಲ್ಲಿರುವಂಥ ಬಿಜೆಪಿ ಸರ್ಕಾರ ಮುಂದುವರಿಯಬೇಕೋ ಬೇಡವೋ ಅನ್ನೋದನ್ನು ಮಾತ್ರ ನಿರ್ಧರಿಸೋದಿಲ್ಲ. ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ಆಗಬೇಕೋ ಬೇಡವೋ ಅನ್ನೋ ವಿಷಯದಲ್ಲಿ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇಂಥದ್ದೊಂದು ಮೆಗಾ ಇವೆಂಟ್ನ, ಇಂಥದ್ದೊಂದು ಸಂಚಲನಕಾರಿ ಚುನಾವಣೆಯ ಸಾಕ್ಷಾತ್ ಸುದ್ದಿಯನ್ನು ಕನ್ನಡದ ವೀಕ್ಷಕ ಮಿಸ್ ಮಾಡಿಕೊಳ್ಳಬಾರ್ದು. ಆ ಕಾರಣಕ್ಕಾಗಿ ಗುಜರಾತ್ನಲ್ಲಿದೆ ನಿಮ್ಮ ಸುವರ್ಣ ನ್ಯೂಸ್. ಭಾರತದ ಮಿನಿ ಮಹಾಸಮರದಂತೆ ನಡೀತಿರೋದು ಗುಜರಾತ್ ವಿಧಾನಸಭಾ ಚುನಾವಣೆ. ಗುಜರಾತ್ನ ಜನ ಈ ಸಲ ವೋಟು ಹಾಕೋ ಮೂಲಕ ಕೇವಲ ಬಿಜೆಪಿ ಅಧಿಕಾರಕ್ಕೆ ಬರುತ್ತೋ ಇಲ್ಲವೋ, ನರೇಂದ್ರ ಮೋದಿ ಮತ್ತೆ ಮುಖ್ಯಮಂತ್ರಿಯಾಗ್ತಾರೋ ಇಲ್ಲವೋ ಅನ್ನೋದನ್ನ ನಿರ್ಧರಿಸಲ್ಲ. ನರೇಂದ್ರ ಮೋದಿ ಭಾರತದ ಪ್ರಧಾನಮಂತ್ರಿ ಹುದ್ದೆಗೆ ಬಿಜೆಪಿಯ ಪ್ರಬಲ ಅಭ್ಯರ್ಥಿ ಆಗ್ತಾರೋ ಇಲ್ಲವೋ ಅನ್ನೋದನ್ನ ನಿರ್ಧರಿಸುತ್ತೆ. ಚುನಾವಣೆಯ ಕಾವು ಅನ್ನೋದೊಂದಿರುತ್ತೆ. ನಿಜ ಹೇಳಬೇಕು ಅಂದ್ರೆ ಗುಜರಾತ್ನಲ್ಲಿ ಅದು ಇಲ್ಲ. ರಸ್ತೆಯ ಇಕ್ಕೆಲಗಳಲ್ಲಿ ಬ್ಯಾನರ್ ಬಂಟಿಂಗ್ಗಳು, ಲೌಡ್ ಸ್ಪೀಕರ್ ಹಚ್ಚಿಕೊಂಡು ಓಡಾಡೋ ಆಟೋ ರಿಕ್ಷಾಗಳು, ಮನೆ ಮನೆಗೆ ಕಾಲ್ನಡಿಗೆಯಲ್ಲಿ ಹೊರಟು ಕರಪತ್ರ ಹಂಚುವ ಕಾರ್ಯಕರ್ತರು, ಓಪನ್ ಜೀಪ್ನಲ್ಲಿ ಮಾಲೆ ಹಾಕಿಕೊಂಡು ನಿಂತು ಮತ ಕೇಳುವ ಅಭ್ಯರ್ಥಿಗಳು, ಯಾವುದೊಂದೂ ಇಲ್ಲ. ಚುನಾವಣಾ ಪ್ರಚಾರ ಸಭೆಯಲ್ಲಿ ಒಂದಷ್ಟು ಗೌಜು ಗದ್ದಲ ಬಿಟ್ಟರೆ ಉಳಿದಂತೆ ಶಾಂತ ಪ್ರಶಾಂತ. ರಾಜಕೀಯ ಪಕ್ಷಗಳ ಕಚೇರಿಗಳೆದುರಿಗೆ ಬಿಟ್ಟರೆ ಬೇರೆ ಕಡೆ ಕಟೌಟ್ಗಳಿಲ್ಲ. ಅಪರೂಪಕ್ಕೆ ನರೇಂದ್ರ ಮೋದಿಯವರ ಪ್ರಚಾರದ ವಿನೇಲ್ ಪೋಸ್ಟರ್ಗಳು ಕಂಡರೆ ಅದೇ ಹೆಚ್ಚು. ಚುನಾವಣೆಯ ದಿನ ಹತ್ತಿರ ಬಂದಂತೆ ಕಾವು ಏರಬಹುದೇನೋ, ಆದರೆ ಸದ್ಯಕ್ಕೆ ಮಾತ್ರ ಇಲ್ಲಿರೋದು ಇಷ್ಟೇ. ಈ ಮೌನಕ್ಕೆ ಸಮಯ ಸಂದರ್ಭಕ್ಕೆ ತಕ್ಕಂತೆ ಬೇರೆ ಬೇರೆ ಅರ್ಥಗಳಿವೆ. ಬಿಜೆಪಿ ಪಾಳೆಯದಲ್ಲಿ ಇದು ಗೆಲುವು ನಮ್ಮದೇ ಅನ್ನೋ ನಿರಾಳ, ಕಾಂಗ್ರೆಸ್ ಅಂಗಳದಲ್ಲಿ ಇದು ಗೆಲುವು ಅವರದೇ ಅನ್ನೋ ನಿರುತ್ಸಾಹ, ಉಳಿದವರ ಪಾಲಿಗೆ ಏನು ಮಾಡಿದರೂ ಅಷ್ಟೇ ಅನ್ನೋ ಚಿಂತನೆ. ಬಿಜೆಪಿಯ ಪಾಲಿಗೆ ಇದ್ದುದರಲ್ಲೇ ಸ್ಪರ್ಧೆಯ ಪಕ್ಷವಾದ ಕಾಂಗ್ರೆಸ್ ಆಟಕ್ಕೆ ಮೊದಲೇ ಸೋಲೊಪ್ಪಿಕೊಂಡ ಮನಸ್ಥಿತಿಯಲ್ಲಿದ್ದಂತಿದೆ. ಒಂದು ಕಡೆ ಬಿಜೆಪಿಯಲ್ಲಿ ಎಲ್ಲವೂ ಮೋದಿಮಯ, ಇನ್ನೊಂದು ಕಡೆ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ಶಂಕರ್ ಸಿಂಗ್ ವಘೇಲಾ ನಾನೇ ಕಾಂಗ್ರೆಸ್ನ ಕ್ಯಾಪ್ಟನ್ ಅಂತ ಈಗ ಹೇಳ್ತಿದ್ದಾರೆ.
ಇದು ಗುಜರಾತ್ ಚುನಾವಣಾ ಕಣದ ಸದ್ಯದ ಪರಿಸ್ಥಿತಿ. ಕಳೆದ ಸಲ 182 ಕ್ಷೇತ್ರಗಳ ಪೈಕಿ 117 ಕ್ಷೇತ್ರಗಳನ್ನು ಗೆದ್ದ ಬಿಜೆಪಿ ಅಧಿಕಾರಕ್ಕೆ ಬಂದಿತ್ತು. ಈ ಸಲ ಅದು ಮತ್ತೆ ಅಧಿಕಾರಕ್ಕೆ ಬರುತ್ತೋ ಇಲ್ಲವೋ ಅನ್ನೋ ಪ್ರಶ್ನೆಗಳಿಗೆ ಸದ್ಯದ ಮಟ್ಟಿಗೆ ಅವಕಾಶಗಳಿಲ್ಲ. 117ಕ್ಕಿಂತ ಒಂದೇ ಒಂದು ಸೀಟು ಕಡಿಮೆ ಗೆದ್ದರೂ ಅದನ್ನ ನರೇಂದ್ರ ಮೋದಿಯ ಸೋಲು ಅಂತ ಬಿಂಬಿಸಬೇಕು ಅನ್ನೋ ಕಟ್ಟ ಕಡೆಯ ಆಪ್ಷನ್ ಇಟ್ಟುಕೊಂಡು ಕುಳಿತಿವೆ ವಿರೋಧ ಪಕ್ಷಗಳು. ಕಳೆದ ಸಲಕ್ಕಿಂತ ಒಳ್ಳೆಯ ಪರ್ಫಾರ್ಮೆನ್ಸ್ ತೋರಿಸಿದ್ರೆ ಈ ಮನುಷ್ಯನ ದೆಹಲಿ ದಂಡಯಾತ್ರೆಯ ದಾರಿ ಸುಗಮ ಆಗುತ್ತೆ. ನರೇಂದ್ರ ಮೋದಿ ಪ್ರಧಾನಮಂತ್ರಿ ಹುದ್ದೆಗೆ ಬಿಜೆಪಿಯ ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಅನ್ನೋದು ಸತ್ಯ. ಅದಕ್ಕೆ ಸರಿಯಾಗಿ ಈ ಸಲ ಗುಜರಾತ್ನಲ್ಲಿ ಬಿಜೆಪಿ 124 ಸ್ಥಾನಗಳಲ್ಲಿ ಗೆಲ್ಲುತ್ತೆ ಅಂತಿವೆ ಕೆಲವು ಸಮೀಕ್ಷೆಗಳು. ಅಂದ ಹಾಗೆ ಈ ಸಮೀಕ್ಷೆ ಮಾಡಿದವರು ಇಷ್ಟು ದಿನ ನರೇಂದ್ರ ಮೋದಿಯನ್ನ ಕೋಮುವಾದಿ ಮುಖಂಡ, ಗುಜರಾತ್ ಹತ್ಯಾಕಾಂಡದ ಪ್ರಮುಖ ಆರೋಪಿ, ಸಾವಿನ ವ್ಯಾಪಾರಿ ಅಂತಿದ್ದ ರಾಷ್ಟ್ರೀಯ ಮಾಧ್ಯಮಗಳವರು. ಅಷ್ಟು ಪ್ರಬಲವಾದ ಕಾಂಗ್ರೆಸ್ ಬಾಯಿ ಬಡ್ಕೊಂಡ್ರು ಕೂಡ ಮಾಧ್ಯಮಗಳವರು ವರ್ಷಗಟ್ಟಲೆ ತಮ್ಮ ವಿರುದ್ಧ ವರದಿಗಳನ್ನು ಮಾಡಿದ್ರು ಕೂಡ ತಲೆ ಕೆಡಿಸಿಕೊಳ್ಳದ ಮೋದಿ ಗುಜರಾತ್ ಜನರನ್ನ ಮೋಡಿ ಮಾಡೋದ್ರಲ್ಲಿ ಸಫಲರಾಗಿದ್ದಾರೆ. ಹಾಗಾದರೆ ಅವರ ಬಗ್ಗೆ ಸ್ಥಳೀಯರ ಅಭಿಪ್ರಾಯ ಏನು? ಒಂದು ಸಣ್ಣ ಬ್ರೇಕ್ನ ನಂತರ ಅದನ್ನು ನೀವೇ ನೋಡಿ.